ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಚಿರೋಟಿ ರವೆಯಿಂದ ರೊಟ್ಟಿ ಮಾಡಿ ತೋರಿಸ್ತೀನಿ. ಚಿರೋಟಿ ರವೆ ಜೊತೆಗೆ ನೀವು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಮಾತ್ರ ಸಖತ್ತಾಗಿ ಬರುತ್ತೆ. ಇವತ್ತು ಬೆಳಗ್ಗೆ ಏನಪ್ಪ ನಾಷ್ಟ ಮಾಡೋದು ಹೊತ್ತು ತಲೆನೇ ಓಡ್ತಾ ಇರಲಿಲ್ಲ. ಮನೇಲಿರೋ ಐಟಮ್ಸಲ್ಲೇ ನಾನು ಅಕ್ಕಿ ಹಿಟ್ಟಿತ್ತು, ಚಿರೋಟಿ ರವೆ ಇತ್ತು. ಅದಕ್ಕೆ ರೊಟ್ಟಿ ಮಾಡೋಣ ಅಂತ ನಾನು ಒಂದು ಮುಕ್ಕಾಲು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿನಿ. ಒಂದು ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ನೀವು ಸೊಪ್ಪು ಯಾವುದಾದ್ರೂ ಆಗಿರಲಿ, ಮೆಂತ್ಯ ಸೊಪ್ಪು, ಸಬ್ಬಕ್ಕಿ, ದಂಟು, ಯಾವ ಸೊಪ್ಪಾದರೂ ಪರವಾಗಿಲ್ಲ, ಸ್ವಲ್ಪ ಸೊಪ್ಪು ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಾನು ಮನೇಲಿ ದಂಟು ಸೊಪ್ಪಿತ್ತು, ದಂಟು ಸೊಪ್ಪು ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿ, ಒಂದು ಚಿಕ್ಕದಾಗಿರೋದು ಕ್ಯಾರೆಟು, ಒಂದು 3-4 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಿ ಕಲಸಿ 1 ನಿಮಿಷ ಇಟ್ಟು ರೊಟ್ಟಿ ತಟ್ಟಿದ್ರೆ ಮಾತ್ರ ಸೂಪರಾಗಿರುತ್ತೆ. ಹಸಿಮೆಣ್ಸಿಕಾಯಿ ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ, ಯಾಕಂದ್ರೆ ಮಕ್ಕಳು ಒಬ್ಬೊಬ್ರು ಖಾರ ತಿನ್ನಲ್ಲ. ನಿಮ್ಮ ಖಾರ ಇಷ್ಟ ಇಲ್ಲ ಅನ್ನೋರು ನೀವು ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ಇವಾಗ ಇದಕ್ಕೆ ನಾವು ಒಂದು ಬಟ್ಲು ತೊಗೊಂಬಿಟ್ಟು ಇದಕ್ಕೆ ನಾವು ಮಿಕ್ಸ್ ಮಾಡೋಣ. ನೋಡಿ, ಅಕ್ಕಿ ಹಿಟ್ಟು ನಾನು ಹಾಕ್ಕೊಂಡಿದ್ದೀನಿ, ಮುಕ್ಕಾಲು ಬಟ್ಲು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಇದೆಲ್ಲ ಕಟ್ ಮಾಡಿದ್ನೆಲ್ಲ ಅದನ್ನೆಲ್ಲ ನಾನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸೊಪ್ಪು ಹಾಕೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳು ಹಾಗೆ ಕೊಟ್ಟರೆ ತಿನ್ನಲ್ಲ. ಈ ಥರ ರೊಟ್ಟಿನೋ, ಬೋಂಡನೋ, ಇಲ್ಲಾಂದ್ರೆ ಪಲ್ಯಗಳು, ಬಸ್ಸಾರು ಯಾವ್ದು ಮಾಡಿಕೊಟ್ರು ಮಕ್ಕಳು ತಿನ್ಕೊತಾರೆ. ಇವಾಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಕಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವಾಗ ಅರ್ಧ ಸ್ಪೂನಷ್ಟು ನಾನು ಅಜ್ವಾನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದ್ರೆ ಆಮೇಲೆ ಬೇಕಂದ್ರೆ ನೀವು ಮತ್ತೆ ಹಾಕ್ಕೋಬೋದು. ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮೀಡಿಯಮ್ಮಾಗಿ ನಾವು ಕಲಿಸ್ಕೋಬೋದು. ನಿಮ್ಗೆ ಹಂಚಲ್ಲಿ ತಟ್ಟಕ್ಕೆ ಬಂದಿಲ್ಲ ಅಂದ್ರೆ ನೀವು ಗಟ್ಟಿಯಾಗಿ ಕಲಿಸ್ಬಿಟ್ಟು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಇಲ್ಲ ಒಬ್ಬಟ್ಟು ಮಾಡೋದು ತಗಡಾಗಿರ್ಬೋದು, ಅದ್ರ ಮೇಲೆ ನೀವು ತಟ್ಟಿ ಹಾಕ್ಕೋಬೋದು. ಇಲ್ಲ ಅಂದ್ರೆ ಕೈಯಲ್ಲಿ ತಟ್ಟಕ್ಕೆ ಬರುತ್ತಂದ್ರೆ ಸ್ವಲ್ಪ ಮೀಡಿಯಮ್ಮಾಗಿ ಈ ಕಡೆ ತೆಳ್ಳಗಿಲ್ಲ, ಈ ಕಡೆ ಗಟ್ಟಿಗಿಲ್ಲ, ಹಂಗೆ ಮಾಡ್ಕೊಂಬಿಟ್ಟು ನಾವು ಹಂಚಲ್ಲಿ ತಟ್ಕೋಬೋದು. ಇವಾಗ ಸ್ವಲ್ಪ ನಾವು ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಸೋಣ. ನೋಡಿ, ಇವಾಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾನು ಕಲಿಸ್ತಾ ಇದ್ದೀನಿ. ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಥರ ರೊಟ್ಟಿ ಮಾಡಿಕೊಟ್ಟು ನೋಡಿ, ನೀವು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಹಸಿಮೆಣ್ಸಿಕಾಯಿ ಹಾಕಿರ್ತೀವಿ, ಇಲ್ಲ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿರ್ತೀರ, ನೀವು ಚಟ್ನಿ ಅದು ಇದು ಮಾಡೋ ಅವಶ್ಯಕತೆನೇ ಇರೋಲ್ಲ. ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು, ಇಲ್ಲ ತುಪ್ಪ ಇದ್ದರೆ ಸಾಕು, ಸೂಪರಾಗಿ ಮಕ್ಕಳು ತಿನ್ಕೊತಾರೆ. ನೋಡಿ, ನೀಟಾಗಿ ಇದನ್ನು ಕಲಿಸ್ಬಿಟ್ಟು ನಾವು ರೊಟ್ಟಿ ತಟ್ಟಿದ್ರೆ ಮಾತ್ರ ಸೂಪರಾಗಿರುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ನೀವು ತಟ್ಟುವಾಗ ಗೊತ್ತಾಗೇ ಆಗುತ್ತೆ ಇದು ಎಷ್ಟು ತೆಳ್ಳಗೆ ಬೇಕು, ಎಷ್ಟು ಗಟ್ಟಿ ಬೇಕಂತ. ನೋಡ್ಕೊಂಬಿಟ್ಟು ನೀವು ರೊಟ್ಟಿ ತಟ್ಬೋದು. ಇವಾಗ ನಾನು ಇದು ಕಲಸಿರೋದಾಯಿತು. ಸ್ವಲ್ಪ ಉಪ್ಪು ಟೇಸ್ಟ್ ನೋಡ್ಕೊಂಬಿಟ್ಟು ನೀವು ಮತ್ತೆ ಉಪ್ಪು ಹಾಕಿ ನೀವು ರೊಟ್ಟಿ ತಟ್ಕೋಬೋದು. ನಾನು ಹಂಚಲ್ಲಿ ತಟ್ಟೋಕ್ಕೋಸ್ಕರ ನಾನು ಇಷ್ಟು ಕಲಿಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಪೂನಲ್ಲಿ ಹಾಕಂಗಿದ್ರೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಇಲ್ಲ ನೀವು ಪ್ಲಾಸ್ಟಿಕ್ ಕವರಲ್ಲಿ ತಟ್ತೀನಿ ಅಂದ್ರೆ ನೀವು ಸ್ವಲ್ಪ ಗಟ್ಟಿ ಮಾಡ್ಕೋಬೋದು. 3 ಥರನೂ ಇದೆ ಇದರಲ್ಲಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕಲಸಿ ಇಟ್ಕೋಬೋದು. ಇವಾಗ ನಾನು 1 ನಿಮಿಷ ಇಟ್ಟು ನಾನು ಹಂಚ್ಕಾಯಿ ನೋಡಿ, ಒಂದು 5 ನಿಮಿಷ ಆಗಿದೆ ಇದು ಕಲಸಿಟ್ಟು. ನೀವು ತಕ್ಷಣ ಮಾಡಿದರೂ ಬರುತ್ತೆ, ಇಲ್ಲ ಅಂದರೆ ನಾವು ಟೈಮ್ ಇದ್ದರೆ ಕಲಸಿಟ್ಬಿಟ್ಟು ಆಮೇಲೇನು ಮಾಡ್ಕೋಬೋದು. ಇವಾಗ ನಾನು ಹಂಚಿಟ್ಟಿದ್ದೀನಿ. ಇವಾಗ ನಾನು ರೊಟ್ಟಿ ತಟ್ಟಿ ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ನಾನು ಹಂಚಿಟ್ಕೊಂಡಿದ್ದೀನಿ. ಇವಾಗ ರೊಟ್ಟಿ ತಟ್ಟಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ನಾವು ಕೈಲಿ ಹಾಕ್ಕೊಂಬಿಟ್ಟು ನಾವು ಹಂಚು ಸ್ವಲ್ಪ ನಿಧಾನ ಫಸ್ಟು ಉರಿ, ನೀವು ಬೇಕಂದ್ರೆ ತಟ್ಟಕ್ಕೆ ಬಂದಿಲ್ಲ ಅಂದ್ರೆ ಸ್ಟಾರ್ಟಿಂಗೆ ಉರಿ ಹಚ್ಚಕ್ಕೆ ಹೋಗಬೇಡಿ. ಈ ಥರ ರೊಟ್ಟಿ ತಟ್ಟ ಆದಮೇಲೆ ನೀವು ಗ್ಯಾಸು ಅಂಟಿಸ್ಕೋಬೋದು. ಇವಾಗ ನಾನು ಸಣ್ಣ ಉರಿಯಲ್ಲೇ ನಾನು ರೊಟ್ಟಿ ತಟ್ಟಿ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ದೊಡ್ಡದು ಬೇಕಾದ್ರೂ ನೀವು ರೊಟ್ಟಿ ಹಾಕ್ಕೋಬೋದು. ನೋಡಿ, ಈ ಥರ ರೊಟ್ಟಿ ಹಾಕ್ಬಿಟ್ಟು ಇವಾಗ ನಾವು 1 ನಿಮಿಷ ಬಿಟ್ಟು ನಾವು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೋಣ. ಇವಾಗ ಎಷ್ಟು ಚೆನ್ನಾಗಿ ಬೇಯ್ತಾಯ್ತಂತ 1-2 ಸ್ಪೂನು 3 ಸ್ಪೂನ್ ಆಗೋಷ್ಟು ನಾವು ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಫಸ್ಟು ರೊಟ್ಟಿ ಇರೋದಕ್ಕೆ ಸ್ವಲ್ಪ ಸುತ್ತ ಎಣ್ಣೆ ನೀವು ಬಿಡಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಎಣ್ಣೆ ರೊಟ್ಟಿಗೆ ನೀವು ಜಾಸ್ತಿ ಎಣ್ಣೆ ಹಾಕಿಲ್ಲ ಅಂದರೂ ನಡೆಯುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನೀವು ಇದನ್ನು ಚೆನ್ನಾಗಿ ರೊಟ್ಟಿ ಬೇಯಿಸ್ಕೋಬೋದು. ನೋಡಿ, ಈ ಥರ ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಿರ್ಬೋದು, ಕೆಲ್ಸಕ್ಕೆ ಹೋಗೋರು ಬಾಕ್ಸ್ ಆಗಿರ್ಬೋದು, ಎಲ್ಲದಕ್ಕೂ ನೀವು ಈ ಥರ ರೊಟ್ಟಿ ಮಾಡ್ಕೊಂಡು ಮಕ್ಕಳಿಗೆ ಚಟ್ನಿ ಪುಡಿ ಹಾಕಿ ಇಲ್ಲ ಮೊಸರು ಹಾಕಿ ಕೊಟ್ಟರೆ ಸಾಕು, ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ.
ಇವತ್ತು ನಾನು ಮಕ್ಕಳು ಮನೆಯಲ್ಲೇ ಇದ್ದಾರಲ್ವ, ಅದಕ್ಕೆ ನಾನು ಮೊಟ್ಟೆ ಗೊಜ್ಜು ಮಾಡಿದ್ದೆ. ಗೊಜ್ಜು ಜೊತೆಗೆ ರೊಟ್ಟಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅಕ್ಕಿ ಚಿರೋಟಿ ರವೆ ಇತ್ತು. ನೀವು ಚಿರೋಟಿ ರವೆ ಆದರೂ ತೊಗೋಬೋದು, ದಪ್ಪ ಬಾಂಬೆ ರವೆ ಅಂತಾರಲ್ಲ ಉಪ್ಪಿಟ್ಟು ಮಾಡೋದು, ಆ ರವೆ ಆದರೂ ತೊಗೋಬೋದು. ಯಾವ ರವೆ ಆದರೂ ಒಂದು 10 ನಿಮಿಷ ನೆನೆಸಿ ನೀವೆಲ್ಲ ಕಲಸಿಟ್ರೆ ಸಾಕು, ಸೂಪರಾಗಿ ರೊಟ್ಟಿ ಬರುತ್ತೆ. ಇವಾಗ ನೋಡಿ ನಾನು ತಿರುವಾಗಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಈ ರೊಟ್ಟಿ ಮಾಡ್ಕೊಂಡು ತಿಂದು ನೋಡಿ, ನೀವೇ ಕಳೆದು ಹೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೇಯಲಿ. ನೋಡಿ ಇವಾಗ ನಾವು ತಿರುವಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಈ ರೊಟ್ಟಿ ಮಾತ್ರ ಸೂಪರಾಗಿರುತ್ತೆ. ಮಾಡಿ ಮಕ್ಳಿಗೆ ಕೊಟ್ಟರೆ 1 ರೊಟ್ಟಿ ತಿನ್ನೋರು 2 ರೊಟ್ಟಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಡೈಲಿ ಏನಾರ ಚಿತ್ರಾನ್ನ ಆಗಿರ್ಬೋದು, ಪುಳಿಯೋಗರೆ, ದೋಸೆ, ಇಡ್ಲಿ ಮಾಡೋ ಬದಲು ಚಿರೋಟಿ ರವೆ ಇದ್ದರೆ ಸಾಕು, ಈ ಥರ ರೊಟ್ಟಿನೂ ನೀವು ಮಾಡಿಕೊಂಡು ತಿನ್ಬೋದು. ಸೂಪರಾಗಿರುತ್ತೆ. ಈ ರೊಟ್ಟಿ ಮಾತ್ರ ಸಖತ್ತಾಗಿದೆ. ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ರೆಡಿಯಾಗಿದೆ ಇದು ರೊಟ್ಟಿ ಮಾತ್ರ ಮಸ್ತಾಗಿದೆ. ಇದು ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದು ನೀವು ಟೇಸ್ಟ್ ಹೇಗಿದೆ ಅಂತ ನೀವು ಹೇಳ್ಬೋದು. ಚೆನ್ನಾಗಿ ನೀವು ಬೇಕಂದ್ರೆ ಒತ್ತಿ ಕರುಮ್ ಆಗಂಗಿದ್ರೆ ಸ್ವಲ್ಪ ಒತ್ತಿ ಬೇಯಿಸ್ಕೊಳ್ಳಿ. ಇಲ್ಲ ಸ್ಮೂತಾಗಿ ಬೇಕಂದ್ರೆ ನೀವು ಹಾಗೆ ತೆಗೆದು ಮಕ್ಕಳಿಗೆ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ, ಸೂಪರಾಗಿದೆ. ಈ ಥರ ರೊಟ್ಟಿ ಮಾಡಿಕೊಡಿ, ಎಲ್ಲರೂ ಕಳೆದು ಹೋಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಇನ್ನೊಂದು ರೊಟ್ಟಿ ಹಾಕ್ಕೊಂಬರ್ತೀನಿ, ಬನ್ನಿ. ನೋಡಿ ಬೆಳಿಗ್ಗೆ ಎದ್ದು ಈ ಥರ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೆ ರೊಟ್ಟಿ ಲಂಚ್ ಬಾಕ್ಸಿಗೆ ಏನು ಒಂದು ಅರ್ಧ ಗಂಟೆಲೇ ಇದೆಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡ್ಕೊಂಡು ನಾವು ರೊಟ್ಟಿ ಹಾಕಿಕೊಟ್ರೆ ಸಾಕು, ಸೂಪರಾಗಿರುತ್ತೆ. ಹೊಸ ಥರ ಒಂದು ರೊಟ್ಟಿ ತಿಂದಂಗೆ ಆಗುತ್ತೆ. ಈ ಥರ ರೊಟ್ಟಿ ಮಾಡಿದ್ದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.